ಹಾಯ್! ಶ್ರಾವಣದ ಮೊದಲ ಹಬ್ಬ ನಾಗರ ಪಂಚಮಿಯ ಶುಭಾಶಯಗಳು. ಇವತ್ತು ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ಚೆನ್ನಾಗಿ ರೆಡಿಯಾಗಿ ನಾವಿವತ್ತು ಸುಬ್ರಹ್ಮಣ್ಯ ಮಠಕ್ಕೆ ಹೋಗಿದ್ವಿ. ನಮ್ಮ ಊರಲ್ಲಿ ಆಗಿದ್ರೆ ನಾಗಬನ ಇರ್ತಿತ್ತು. ಅಲ್ಲೇ ಭಟ್ರು ಬರ್ತಾ ಇದ್ರು. ನಾವು ಹೋಗಿ ನಾಗರಿಗೆ ತನುವನ್ನ ಹಾಕ್ಸ್ಕೊಂಡು ಬರ್ತಾ ಇದ್ವಿ. ಇಲ್ಲಾದ್ರೆ ನಾವೇ ತನು ಹಾಕ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ನಾವು ಸುಬ್ರಹ್ಮಣ್ಯ ಮಠಕ್ಕೆ ಹೋಗಿ ನಮ್ಗೆ ಮನ ಬಂದಷ್ಟು ಹೂವು, ಹಣ್ಣು, ಕಾಯಿ, ಹಾಲನ್ನ ಕೊಟ್ಟು ಬಂದ್ವಿ ಅಂತಾನೆ ಹೇಳ್ಬಹುದು. ನಮ್ಮ ಯಜಮಾನ್ರಿಗೆ ಆಫೀಸ್ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ದೇವರಿಗೆ ಅಲಂಕಾರ ಮಾಡ್ತಾ ಇದ್ರು ಅಷ್ಟೇ. ಹಾಗೇನೆ ಸಾಮೂಹಿಕವಾಗಿ ಇಲ್ಲಿ ಆಶ್ಲೇಷ ಬಲಿ ಕೂಡ ಆಯೋಜನೆ ಮಾಡಲಾಗಿತ್ತು. ಯಾರಿಗೆ ಮನಸ್ಸಿದೆ ಅವರು ಆಶ್ಲೇಷ ಬಲಿಗೆ 100 ರೂಪಾಯಿ ಕೊಟ್ಟು ಚೀಟಿ ಕೂಡ ಮಾಡಬಹುದು. ನಾವು ತಗೊಂಡೋಗಿರುವಂತಹ ಹೂವು, ಹಣ್ಣು, ಕಾಯಿನೆಲ್ಲ ದೇವಸ್ಥಾನಕ್ಕೆ ಕೊಟ್ಟು ನಾವು ದೇವರ ಆಶೀರ್ವಾದವನ್ನ ತಗೊಂಡು ರಿಟರ್ನ್ ಆದ್ವಿ. ಪೂಜೆ ಆಗುವಾಗ 12 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವರಿಗೆ ಆಫೀಸ್ ಲೇಟ್ ಆಗೋದ್ರಿಂದ ನಾವು ಹಾಗೆ ಬಂದ್ವಿ ಅಂತ ಹೇಳ್ಬಹುದು. ಇನ್ನು ಆಶ್ಲೇಷ ಬಲಿಗೆ ಬರ್ದಿರುವಂತಹ ಮಂಡಲ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಗಿತ್ತು. ನಂತರ ಹಬ್ಬ ಆಗಿರೋದ್ರಿಂದ ಮನೆಗೆ ಬಂದು ಬೇಳೆ ಸಾರು, ಹಾಗೇನೆ ನಾವು ಇದಕ್ಕೆ ಬೇಸಿಗೆ ಅವರೆಕಾಯಿ ಅಂತ ಹೇಳ್ತೀವಿ. ಈಗ ಇದು ಮಳೆಗಾಲದಲ್ಲೂ ಸಿಗ್ತಾ ಇದೆ. ಇದರ ಪಲ್ಯವನ್ನ ಮಾಡಿದ್ದೆ. ಇನ್ನು ಅನ್ನ, ಉಪ್ಪಿನಕಾಯಿ ಅದೆಲ್ಲ ಮಾಮೂಲಿನೇ. ಹಬ್ಬದ ಸ್ಪೆಷಲ್ ಏನು ಅಂದ್ರೆ ಪನ್ಪತ್ಲಿ, ಅರಿಶಿಣದ ಎಲೆ ಕಡುಬು ಅಂತ ಹೇಳ್ತಾರೆ ಕೆಲವರು ಪನ್ಪತ್ಲಿ ಅಂತ ಹೇಳ್ತಾರೆ. ಇದಂತೂ ಹೆಸರು ಕೇಳ್ತಿದ್ದಾಗೆ ಬಾಯಲ್ಲಿ ನೀರು ಬರೋದಂತೂ ಸರ್ವೇ ಸಾಮಾನ್ಯ. ನನ್ಗಂತೂ ಇದು ತುಂಬಾ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದನ್ ಮಾಡ್ಲಿಕ್ಕೆ ನಾನು 1 ಪಾವ್ ಆಗುವಷ್ಟು ಬಿಳಿ ಅಕ್ಕಿನ ತಗೊಂಡ್ರೆ ಅರ್ಧ ಪಾವ್ ಆಗುವಷ್ಟು ಕುಚ್ಚಲಕ್ಕಿನ ತಗೊಂಡಿದ್ದೇನೆ. ಒಂದು ರಾತ್ರಿ ಫುಲ್ ನೆನ್ಸಿಟ್ಟಿದ್ದೆ. ಇನ್ನು ಅರಿಶಿಣದ ಎಲೆ ನಮ್ಗೆ ಅಂಗಡಿಲಿ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಪಕ್ಕದ ಮನೆ ಆಂಟಿ ಹತ್ರ ಕೇಳಿ ತಗೊಂಡ್ವಿ ಅಂತಾನೆ ಹೇಳ್ಬಹುದು. ಹಾಗೇನೆ ಒಂದು ರಾತ್ರಿ ನೆನ್ಸಿಟ್ಟಂತ ಅಕ್ಕಿಯನ್ನ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ಇನ್ನು ಬೆಲ್ಲ ಪಾಕ ಬರ್ಬೇಕು ಅಂತ ಇಲ್ಲ, ಲೈಟ್ ಆಗಿ ಬಿಸಿ ಆದ್ರೆ ಸಾಕಾಗುತ್ತೆ. ಅದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಏಲಕ್ಕಿಯನ್ನ ಪುಡಿ ಮಾಡಿ ಹಾಕ್ಬಹುದು. ಕೆಲವರು ಗಸಗಸೆ, ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಹಾಕ್ತಾರೆ. ನಾನು ಅದನ್ನೇನು ಹಾಕಿಲ್ಲ, ಸಿಂಪಲ್ ಆಗಿ ಮಾಡಿದ್ದೇನೆ. ಇನ್ನು ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಕಾಯನ್ನು ಕೂಡ ನಾನು ಸ್ವಲ್ಪ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಹಾಕಿದ್ದೇನೆ. ಇದಿಷ್ಟು ಮಾಡಿದ್ರೆ ನಾವು ಅರಿಶಿಣದ ಎಲೆ ಕಡುಬು ಮಾಡ್ಲಿಕ್ಕೆ ಹೂರ್ಣ ರೆಡಿ ಆಯ್ತು ಅಂತ ಹೇಳ್ಬಹುದು. ಬಟ್ ಈ ಅರಿಶಿಣದ ಎಲೆ ಕಡುಬನ್ನ ನಾವು ವಿಡಿಯೋದಲ್ಲಿ ಎಷ್ಟು ನೋಡಿದ್ರು ಕೂಡ ನಾವು ಲೈವ್ ಆಗಿ ಮನೆಯಲ್ಲಿ ಮಾಡುವಾಗ ಈ ಹೂರಣದ ಪರಿಮಳ ಆಗಿರ್ಬಹುದು ಅಥವಾ ಅರಿಶಿಣದ ಎಲೆ ಬೇಯುವಾಗ ಬರುವಂತಹ ಪರಿಮಳ ಆಗಿರ್ಬಹುದು, ಅದನ್ನ ನಾವು ಅನುಭವಿಸಿದ್ರೆ ಮಾತ್ರನೇ ನಮ್ಗೆ ತಿನ್ನುವಾಗ ತುಂಬಾ ಖುಷಿ ಕೊಡುತ್ತೆ. ನಾವು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟನ್ನ ಅರಿಶಿಣದ ಎಲೆಗೆ ಹಾಕಿ ನಂತರ ಹೂರಣವನ್ನ ಹಾಕಿ ಸ್ವಲ್ಪ ಫೋಲ್ಡ್ ಮಾಡಿ ನಾವು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಎಷ್ಟು ಸಮಯ ಬೇಯಿಸಬೇಕು ಅನ್ನೋದು ನಾವು ಆ ಹಿಟ್ಟನ್ನ ಎಷ್ಟು ದಪ್ಪ ಮಾಡಿ ಹಚ್ಚಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರ ಮನೆಯಲ್ಲಿ ಇದನ್ನ ಸರ್ವೇ ಸಾಮಾನ್ಯವಾಗಿ ಎಲೆ ಜಾಸ್ತಿ ಇದ್ರೆ ಅವಾಗ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಗಣಪತಿ ಹಬ್ಬಕ್ಕೂ ಮಾಡ್ತಾರೆ, ಹಾಗೇನೆ ನಾಗರ ಪಂಚಮಿಗೂ ಮಾಡ್ತಾರೆ. ನಾವು ಯಾವುದೇ ಹಬ್ಬಕ್ಕೆ ಮಿಕ್ಸ್ ಮಾಡಿದ್ರು ಕೂಡ ನಾಗರ ಪಂಚಮಿಗೆ ಈ ಕಡುಬನ್ನ ಮಾಡೋದು ಮಿಸ್ ಮಾಡೋದಿಲ್ಲ. ಇನ್ನು ಕೆಲವರು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಸಂಜೆ ವೇಳೆಗೆ ಮಾಡ್ಕೊಳ್ತಾರೆ. ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಗಡಿಬಿಡಿ ಆಗಿತ್ತು ಅಂತ ಹೇಳಿ ನಾವು ಸಂಜೆ ತಿಂಡಿಗೆ ಇದನ್ನ ಮಾಡ್ಕೊಂಡ್ವಿ ಅಂತಾನೆ ಹೇಳ್ಬಹುದು. ನೋಡಿ, ಬೆಂದ ಮೇಲೆ ಈ ರೀತಿ ರೆಡಿ ಆಗಿದೆ. ರುಚಿ ಅಂತೂ ನಾನು ಹೇಳೋದೇ ಬೇಡ, ನಿಮ್ಗೆ ಗೊತ್ತಾಗಿರುತ್ತೆ. ಯಾವತ್ತೂ ಅರಿಶಿಣದ ಎಲೆ ಕಡುಬಂತೂ ಸೂಪರ್ ಆಗಿ ಬರುತ್ತೆ ಟೇಸ್ಟ್ ವೈಸ್. ಇದು ಈ ದಿನದ ನಾಗರ ಪಂಚಮಿಯ ವಿಡಿಯೋ ಆಗಿದೆ. ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡೋದು ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.